ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಸಿಂಪಲಾಗಿ ಟೊಮೊಟೊ ಗೊಜ್ಜು ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇರೋದು ಹುಷಾರಾಗಿ ದೂರ ನಿಂತ್ಕೊಂಡೆ ಹಾಕೊಳ್ಳೋ, ಆದಷ್ಟು ಮುಖಕ್ಕೆ ಸಿಡಿದ್ರೆ ಕಲೆ ಹೋಗೋದಿಲ್ಲ ಫೇಸ್ಗೆ. ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದು ಮಾಡಿಕೊಂಡು ಆನಂತರ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು, ಈರುಳ್ಳಿ ಆಪ್ಷನಲ್ ನಮ್ಗೆ ಬೇಕಿದ್ದರೆ ಹಾಕೋಬೋದು, ಬೇಡಪ್ಪ ಬೆಳ್ಳುಳ್ಳಿ ಸಾಕು ಅಂದರೆ ಬೆಳ್ಳುಳ್ಳಿಯಲ್ಲೇ ಹಾಕೋಬೋದು ಅಷ್ಟೇ. ಸ್ವಲ್ಪ ಇದು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ವ ಹೋಗಲಿ ಅಂತ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಅವಶ್ಯಕತೆ ಇರಲಿ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದೇ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜಿಗೆ. ಆದಷ್ಟು ಬ್ಯಾಚುಲರ್ಸ್ಗೆ ಇದು ಮಾತ್ರ ಚೆನ್ನಾಗಿ ಯೂಸ್ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ. ದೊಡ್ಡದಾಗಿ ಹೆಚ್ಕೊಂಡ್ರೆ ಬೇಗ ಬೇಯಲ್ಲ. ಬೆಳಗ್ಗೆ ಕೆಲವೊಬ್ಬರು ಟೈಮ್ ಇರುತ್ತೆ, ಕೆಲವು ಟೈಮ್ ಇರಲ್ಲಲ್ವ, ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಟೊಮೊಟೊ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕಿದರೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಸ್ವಲ್ಪ ನೀರು ಬಿಡುತ್ತಲ್ಲ ಉಪ್ಪು ಹಾಕಿದ್ರೆ ಅಂತ, ಅವಾಗ ಸ್ವಲ್ಪ ನಾನು ಟೊಮೊಟೊ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ, ಹಾಗಾಗಿ ಉಪ್ಪು ಖಾರ ಹಾಕ್ಕೊಂಬಿಡೋಣ ಅಂತ ಉಪ್ಪು ಹಾಕ್ಕೋತಾ ಇದ್ದೀನಿ. ಖಾರ ಹಾಕ್ಕೋತಾ ಇದ್ದೀನಿ, ಖಾರ ಅರಿಶಿಣ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಅಲ್ವಾ, ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕ್ತಿದ್ದೀನಿ. ನಮಗೆ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಹಾಕ್ಕೋಬೇಕು. ನಮ್ಮ ಸಾಂಬಾರು ಪೌಡ್ರ್ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮ ಇಷ್ಟ ಇದೆ, ಬೇಡಪ್ಪ ಮಸಾಲ ತಿನ್ನೋಕೆಂದ್ರೆ ಆ್ಯಡ್ ಮಾಡ್ಕೋದಿದ್ರು ಕೂಡ ನಡೆಯುತ್ತೆ. ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ, ರುಚಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು 2-3 ಮಿನಿಟ್ಸ್ ಬೇಯಿಸ್ಬೇಕು. ಯಾಕಂದರೆ ಮಸಾಲೆ ಎಲ್ಲ ಇಟ್ಕೋಬೇಕಲ್ವ, ಸ್ವಲ್ಪ ಆದಷ್ಟು ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಿಡ್ತಾಯಿದ್ದೆ ಒಂದು 2-3 ಮಿನಿಟ್ಸ್. ಹಾಗಾಗಿ ತಳ ಸೀದೋಗಿಬಿಡುತ್ತೆ, ಕಲಿಸ್ತಾ ಇರಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಡಿ ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ. ಯಾಕಂದ್ರೆ ತಳ ಸೀದೋಗಿದ್ರೆ ಬರೀ ಚೆನ್ನಾಗಿಲ್ಲ, ಬರೀ ಅದೇ ಸ್ಮೆಲ್ ಬರುತ್ತಲ್ಲ, ಊಟ ಮಾಡೋಕ್ಕೆ ಆಗೋಲ್ಲ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲಿಸ್ತಾರೆ, ಯಾಕಂದ್ರೆ ನಾವು ಮಾಡ್ತಾಯಿರೋ ಅಡುಗೆನೇ ಚೆನ್ನಾಗಿದ್ರೆ ತಾನೇ ನಾವು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ.